ಹಲೋ ಎವ್ರಿವಾನ್, ವೆಲ್ಕಮ್ ಟು ಮಾನ್ವಿಕಾ ಕ್ರಿಯೇಷನ್ಸ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಕುಚ್ಚುಗಳನ್ನ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ B7000 ಅಂತ ಫ್ಯಾಬ್ರಿಕ್ ಗ್ಲೂ ಇದು ಥ್ರೆಡ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದು ಸೀಸರು, ಬೇಬಿ ಕುಚ್ಚು ಕಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಶೇಪ್ ಕೊಡೋಕ್ಕೆ ಈ ಸೀಸರ್ ಯೂಸ್ ಆಗುತ್ತೆ. ನೆಕ್ಸ್ಟು ಬಿಗ್ ಐ ನೀಡಲ್ಲು. ನೋಡಿ, ಈ ಥರ ಫಸ್ಟ್ ನಾವು ಒಂದು ಪ್ಲೇವುಡ್ಗೆ ಈ ಥರ ನಾವು ದಾರನ ಸುತ್ಕೋಬೇಕು. ನಮಗೆ ಬೇಬಿ ಕುಚ್ಚು ಸಿಂಪಲ್ಲಾಗಿ ಕಟ್ಟಲಿಕ್ಕೆ 150 ಎಳೆ ಬೇಕಾಗುತ್ತೆ. ಸೊ ನಾವು ಅದನ್ನ ಈ ಥರ ಪ್ಲೇವುಡಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಈ ಥರ ಸುತ್ತಕೊಂಡು ರೆಡಿ ಮಾಡಿಕೊಂಡು ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಿ ಗ್ಲೂ ಹಾಕಿದ್ನ ಗಟ್ಟಿ ಮಾಡಬೇಕು. ಮಾಡಿ ನೋಡಿ, ನಾವು ಫಸ್ಟು ಐರನ್ ಮಾಡ್ಕೊತೀವಿ. ಐರನ್ ಮಾಡಿಕೊಂಡು ನೆಕ್ಸ್ಟು ನೋಡಿ, ಅದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಆ ಗಟ್ಟಿ ಆದಾಗ ನಾವು ಬಿಗ್ ಐ ನೀಡಲಲ್ಲಿ ನಾವು ಈ ಥರ ಇನ್ಸರ್ಟ್ ಮಾಡಿಬಿಟ್ಟು ನೋಡಿ, ಈ ಥರ ಈಸಿಯಾಗಿ ಬರುತ್ತೆ ನಾವು ಗ್ಲೂ ಹಾಕಿದಾಗ. ಸೊ ಇನ್ಸರ್ಟ್ ಮಾಡಿ ಅದೆರಡನ್ನೂ ಈಕ್ವಲ್ ಮಾಡಬೇಕು. ದಾರನ ಎಳ್ಕೊಂಡು ಎರಡೂ ಸೈಡ್ ಈಕ್ವಲ್ ಮಾಡಿ, ಈಗ ಗ್ಲೂ ಹಾಕಿರ್ತೀವಲ್ಲ ಆ ಪಾರ್ಟ್ನ ನಾವು ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಿ ಈಕ್ವಲ್ ಮಾಡಬೇಕು. ಎರಡು ಕಡೆ ಈಕ್ವಲ್ ಮಾಡಿಬಿಟ್ಟು ನೋಡಿ, ಈ ಥರ. ಸೊ ಇದು ನಮಗೆ ಬೇಬಿ ಕುಚ್ಚು ಹಾಕಲಿಕ್ಕೆ ರೆಡಿ ಆಗುತ್ತೆ. ಸೊ ಅವಾಗ ನಾವು ಫಸ್ಟ್ ಏನು ಮಾಡಬೇಕು, ಒಂದು ಸ್ಯಾರಿಗೆ ಈ ಥರ ನಿಡಲ್ ಹಾಕಿ ನಾವು ದಾರ ತೆಗಿಬೇಕು. ದಾರ ತೆಗೆದು ಈಗ ಎರಡೂ ಕಡೆ ಸರಿಯಾಗಿ ದಾರ ಸೆಟ್ ಮಾಡಿಕೊಂಡು ನಾವು ದಾರ ಎಳ್ಕೊಂಡು ಈಕ್ವಲ್ ಮಾಡಬೇಕು. ಮಾಡಿಬಿಟ್ಟು ಮತ್ತೆ ನಮಗೆ ಎಷ್ಟು ಲೆಂತ್ ಬೇಕು ಕುಚ್ಚು ಕಟ್ಟಲಿಕ್ಕೆ, ಒಬ್ರೊಬ್ರು ಚಿಕ್ಕದಾಗಿ ಕೇಳ್ತಾರೆ, ಒಬ್ರೊಬ್ರು ದೊಡ್ಡದಾಗಿ ಕೇಳ್ತಾರೆ. ನಾವು ಅದು ನೋಡ್ಕೊಂಡು ಲೆಂತ್ ನೋಡಿಕೊಂಡು ಹಾಕಿ, ಒಂದು ಜರಿ ಥ್ರೆಡ್ ಇರುತ್ತಲ್ಲ ಅದನ್ನು ಸ್ಮಾಲ್ ನೀಡಲ್ಲಿಗೆ ನಾವು 2 ಎಳೆ ದಾರ ಆಗಿ ಪೋಣಿಸ್ಕೊಂಡಿರ್ತೀವಿ. ಪೋಣಿಸ್ಕೊಂಡ್ಮೇಲೆ ಈ ಒಂದು ನಾವು ಬೇಬಿ ಕುಚ್ಚಿಗೆ ನಾಟ್ ಹಾಕಬೇಕು. ಒಂದು 4 ಸಲ ನಾನು ಈ ಥರ ನಾಟ್ ಹಾಕ್ತೀನಿ. 4 ಸಲ ನಾಟ್ ಹಾಕಿದ ಮೇಲೆ ಈ ಥರ ನೋಡಿ, ಮಿಡಲಲ್ಲಿ ಬರೋ ಥರ ಇನ್ಸರ್ಟ್ ಮಾಡಿ ನಾನು ನಿಡಲ್ ತೆಗಿತೀನಿ. ಸೊ ತೆಗೆದಾಗ ಅದು ಕಾಣೋದಿಲ್ಲ, ಗೋಲ್ಡ್ ಜರಿ ಥ್ರೆಡ್ ಏನಿದೆಯಲ್ಲ ಅದು ಕಾಣೋದಿಲ್ಲ. ಆಮೇಲೆ ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀಟಾಗಿ ಟ್ರಿಮ್ ಮಾಡಬೇಕು. ನೆಕ್ಸ್ಟ್ ಇವಾಗ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ, ಅದೇ ಥರ ದಾರ ಎಳ್ಕೊಂಡು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನೋಡಿಕೊಂಡು ಸೇಮ್ ಬೇಬಿ ಕುಚ್ಚು ಥರನೇ ಫಸ್ಟು ಇದನ್ನು ಸಹ ಈಕ್ವಲಾಗಿ ನೋಡಿಕೊಂಡು ಅದೇನು ಜರಿ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ಡಿಂದ ನಾವು ಮತ್ತೆ ಇದಕ್ಕೂ ಸಹ ನಾಟ್ ಹಾಕಬೇಕು. ನಾಟ್ ಹಾಕಿ ಇದು ಮಿಡಲ್ಲಿಂದನೇ ತೊಗೋಬೇಕು ನಾವು ದಾರನ, ಮಿಡಲ್ಲಿಂದ ತೊಗೊಂಡು ಸೊ ಈ ಥರ ನಾಟ್ ಹಾಕಬೇಕು. ನಾಟ್ ಹಾಕಿ ಇದಕ್ಕೂ ಒಂದು 4 ಟೈಮ್ಸ್ ನೀಟಾಗಿ ನಾಟ್ ಹಾಕಬೇಕು. ನೋಡಿ, ಇದು ನಮಗೆ ಬೇಬಿ ಕುಚ್ಚು ಒಂದು ಬಂದುಬಿಟ್ರೆ ನಾವು ಇದರಲ್ಲಿ ತುಂಬ ಥರ ನಾವು ವೆರೈಟೀಸ್ ಮಾಡ್ಕೋಬೋದು. ಇವಾಗ ಕ್ರೋಶ ಕುಚ್ಚು ಹಾಕಲೇಬೇಕು ಬರಲೇಬೇಕು ಅಂತ ಏನಿಲ್ಲ. ಕ್ರೋಶ ಕುಚ್ಚು ಬರಲಿಲ್ಲ ಅಂದ್ರೂ ಈ ಥರ ನಾವು ಬೇಬಿ ಕುಚ್ಚಲ್ಲೇ ವೆರೈಟೀಸ್ ಮಾಡ್ಕೋಬೋದು ತುಂಬ. ನೋಡಿ, ಈ ಥರ ನೀಟಾಗಿ ಸೆಟ್ ಮಾಡಿಕೊಂಡು ಗಟ್ಟಿಯಾಗಿ ಥ್ರೆಡ್ ಹಾಕಬೇಕು. ಗಟ್ಟಿಯಾಗಿ ಹಾಕಿ ಅದು ನೀಟಾಗಿ ನಾಟ್ ಆಗುತ್ತೆ. ಹಾಕಿದ ಮೇಲೆ ನಾವಿಲ್ಲೇನು ಇದು ಸ್ಮಾಲ್ ಬೀಡು 2 mm or 3 mm ಬೀಡನ್ನ ನಾವು ಈ ಸ್ಮಾಲ್ ನೀಡಲ್ಗೆ ಇನ್ಸರ್ಟ್ ಮಾಡಬೇಕು. ನೋಡಿ, ಈ ಥರ ಹಾಕಿಬಿಟ್ಟು ಹಾಕಿ ನೀಟಾಗಿ ಅದು ಅಲ್ಲಿಗೆ ಸೆಟ್ಟಾಗಿ ಕೂರಬೇಕು. ಅಲ್ಲಿ ನಮಗೆ ಅದು ಒಂದು ರೌಂಡು ಫಿಲ್ ಆಗಬೇಕು. ಆ ಥರ ನಮಗೆ ಎಷ್ಟು ಸ್ಮಾಲ್ ಬೀಡ್ಸ್ ಇಡಿಸುತ್ತೋ ಅಷ್ಟು ಸ್ಮಾಲ್ ಬೀಡ್ಸ್ನ ಹಾಕಿ ಆ ಗೋಲ್ಡ್ ಝರಿ ಇರುತ್ತಲ್ಲ ಆ ಥ್ರೆಡ್ಡಿಂದ ನಾವು ಟೈಟ್ ಮಾಡಬೇಕು. ಟೈಟ್ ಮಾಡಿಬಿಟ್ಟು ಟೈಟ್ ಮಾಡಿ ಮತ್ತೆ 1-2 ರೌಂಡ್ಸ್ ಏನಿದೆಯಲ್ಲ ಕೆಳಗಡೆ ನಾವು ಆ ಜರಿ ಥ್ರೆಡ್ನ ಮತ್ತೆ ಸುತ್ತಬೇಕು. ಸುತ್ತಿದಾಗ ಅದು ಕೆಳಗಡೆ ಜರಿಲಾರ್ದಿರೋ ಥರ ಅದು ಟೈಟಾಗಿ ಕೂರುತ್ತೆ. ಸೊ ಈ ಥರ ಅದಾದಾಗ ನೋಡಿ, ಈ ಥರ ಟೈಟಾಗಿ ಕೂರಬೇಕು. ಆ ಜರಿ ಥ್ರೆಡ್ಡಿಂದ ನಾವು ಸುತ್ತಬೇಕು. ಸುತ್ತಿದಾಗ ಫಸ್ಟು ಕೆಳಗಡೆಯಿಂದ ಮೇಲ್ಗಡೆ ಹೋಗೋ ಥರ ಒಂದು ನಿಡಲ್ ಹಾಕಿ
ನಾವು ಟೈಟಾಗಿ ಫಸ್ಟು 1 ಟೈಮ್ ಮಾಡ್ಕೋಬೇಕು. ಸೊ ಈ ಥರ ಆದಮೇಲೆ ಮತ್ತೆ ನಾವು ಮೇಲ್ಗಡೆಯಿಂದನೂ ಕೂಡ ನಾವು ಇನ್ನೊಂದು ಸಲ ಆ ಬೇಬಿ ಕುಚ್ಚು ಫಸ್ಟ್ ಹಾಕಿರ್ತೀವಲ್ಲ ಅದ್ರ ಒಳಗಡೆಯಿಂದ ನಾವು ಮತ್ತೆ ನಿಡಲ್ ಹಾಕಿ ತೆಗಿಬೇಕು. ತೆಗೆದು ಮಿಡಲಲ್ಲಿ ಬರೋ ಥರ ನಾವು ಅದನ್ನ ತೆಗೆದುಬಿಟ್ರೆ ಅದು ಝರಿ ಏನು ಗೋಲ್ಡ್ ಝರಿ ಥ್ರೆಡ್ ಇರುತ್ತಲ್ಲ ಅದು ಕಾಣೋದಿಲ್ಲ. ಈ ಥರ ನೀಟಾಗಿ ಪ್ರೆಸ್ ಮಾಡಿದರೆ ಅದು ಟೈಟಾಗಿ ನೀಟಾಗಿ ಕೂರುತ್ತೆ ಫ್ರೆಂಡ್ಸ್. ಬೀಡ್ಸ್ ಎಲ್ಲ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ ಯೂನಿಕ್ಕಾಗಿ. ಸೊ ನೋಡಿ ಈ ಥರ ನಿಡಲಲ್ಲೇ ನಾವು ಯಾವುದೇ ಕ್ರೋಶ ಕಡ್ಡಿ ಇಲ್ಲದೇ ನಿಡಲಲ್ಲೇ ನಾವು ಈ ಥರ ನೀಟಾಗಿ ಒಂದು ಚಿಕ್ಕ ಕುಚ್ಚನ್ನ ಕಟ್ಕೋಬೋದು. ಸೊ ನಮಗೆ ಇದಕ್ಕೆ ಲೆಂತ್ ಎಷ್ಟು ಬೇಕಾಗುತ್ತೋ ಅಷ್ಟು ಲೆಂತ್ ನೋಡಿ ನಾವು ಇದನ್ನ ಟ್ರಿಮ್ ಮಾಡ್ಬೋದು. ನೋಡಿ ಈ ಥರ ಆಗಿದೆ. ನಮಗೆ ಲೆಂತ್ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಬಿಟ್ಕೋಬೋದು, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗೂ ಮಾಡ್ಕೋಬೋದು. ನೆಕ್ಸ್ಟು ಇದು ತುಂಬ ರಿಚ್ ಲುಕ್ ಕೊಡೋ ಡಿಸೈನ್ ಇದು. ನೋಡಿ ಇದಕ್ಕೆ ನಾವು ತುಂಬ ಲೆಂತಾಗಿ ನಾವು ಬಿಡಬೇಕು. ದಾರಾನ ಬಿಟ್ಟು ನಾವಿಲ್ಲಿ ಮತ್ತೆ ಬೇಬಿ ಕುಚ್ ಥರನೇ ಝರಿ ಥ್ರೆಡ್ಡಲ್ಲಿ ನಾಟ್ ಹಾಕಬೇಕು ಫಸ್ಟು. ಬಟ್ ಈ ಡಿಸೈನ್ಗೆ ನಾವು ಸ್ಟಾರ್ಟಿಂಗಲ್ಲೇ ನಾವು ಲೆಂತಾಗಿ ನಾವು ಸ್ವಲ್ಪ ದಾರಾನ ಎಕ್ಸ್ಟ್ರಾ ಬಿಡಬೇಕು. ಸೊ ಈ ಥರ ನಾಟ್ ಹಾಕಿ ನೋಡಿ, ಈ ಥರ ನಾಟ್ ಹಾಕಿ ಈ ಥರ ಬ್ಯಾಕ್ ಸೈಡಿಂದ ನೋಡಿ ದಾರಾನ ಹಾಕಿ ತೆಗಿತೀವಿ. ಫ್ರಂಟ್ಗೆ ನಮಗೆ ದಾರ ಕಾಣಬಾರ್ದು ಅಂಥೇಳಿ ಮಿಡಲಲ್ಲಾದರೂ ತೊಗೋಬೋದು ಅಥವಾ ನಾವು ಬ್ಯಾಕ್ ಸೈಡಿಂದನಾದರೂ ದಾರ ತೆಗಿಬೋದು. ತೆಗೆದ್ಬಿಟ್ಟು ನಾವು ಸ್ವಲ್ಪ ಲೆಂತಾಗಿ ಬಿಟ್ಟು ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಿದ ಮೇಲೆ ಈ ಥರ ನಾವು ಆ ದಾರನ ಡಿವೈಡ್ ಮಾಡಿಬಿಟ್ಟು ಮಿಡಲಲ್ಲಿ ನೋಡ್ಕೋಬೇಕು. ಮಿಡಲಲ್ಲಿ ನೋಡಿಕೊಂಡು ಸ್ವಲ್ಪ ಈ ಗ್ಲೂ ಹಾಕಿ ಮತ್ತು ಒಂದು ಸ್ಮಾಲ್ ಬೀಡನ್ನ ಇದರೊಳಗೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೀವು ಇದರಲ್ಲಿ ಈ ಬೀಡಾದರೂ ಯೂಸ್ ಮಾಡ್ಬೋದು ಅಥವಾ ಪ್ಲಾಸ್ಟಿಕ್ ಯಾವುದೇ ಒಂದು ಚಿಕ್ಕ ಸ್ಮಾಲ್ ಬೀಡನ್ನ ನೀವು ಯೂಸ್ ಮಾಡ್ಬೋದು. ಮಾಡಿಬಿಟ್ಟು ಅದನ್ನ ನೀಟಾಗಿ ಕವರ್ ಮಾಡಿ ಮತ್ತು ಅದೇ ಝರಿ ಥ್ರೆಡ್ಡಿಂದ ನಾವು ಸೇಮ್ ಬೇಬಿ ಕುಚ್ಚು ಹಾಕಲಿಕ್ಕೆ ಯಾವ ಥರ ನಾಟ್ ಹಾಕ್ತೀವೋ ಅದೇ ಥರ ನಾವು ನಾಟ್ ಹಾಕಬೇಕು. ನೋಡಿ ಈ ಥರ ನಾಟ್ ಹಾಕಿ ಮತ್ತೆ ದಾರಾನ ತೆಗಿಬೇಕು. ನೋಡಿ ಈ ಥರ ದಾರಾನ ಮತ್ತೆ ನಾವು ಬ್ಯಾಕ್ ಸೈಡಿಂದ ತೆಗಿಬೇಕು. ಸೊ ತೆಗೆದ್ಬಿಟ್ಟು ಮತ್ತೆ ನಾವು ಮಿಡಲ್ಗೆ ಬರೋ ಥರ ನಾವು ಮತ್ತೆ ಇನ್ನೊಂದು ಸ್ಟೆಪ್ ಅದೇ ಥರ ಗ್ಲೂ ಹಾಕಿ ಮತ್ತೆ ನಾನು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ ಮೇಲೆ ಅಗೇನ್ ನಾವು ಒಂದು ಗೋಲ್ಡ್ ಝರಿ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ನ ಮತ್ತೆ ನಾವಿಲ್ಲಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಆ ಥ್ರೆಡ್ಡಿಂದ ನಾನು ನಾಟ್ ಹಾಕ್ತಾಯಿದ್ದೀನಿ. ನೋಡಿ ಇದು ತುಂಬ ಸಿಂಪಲ್ಲಾಗಿದೆ ಮತ್ತು ತುಂಬ ಯೂನಿಕ್ಕಾಗೂ ಇದೆ ಡಿಸೈನು, ರಿಚ್ಚು ಕೂಡ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನೋಡಿ ಈ ಥರ ತುಂಬ ಟಫ್ ಅನ್ಸೋದು ಇಲ್ಲ, ಯಾರಾದರೂ ಇದನ್ನ ಹಾಕ್ಬೋದು. ಕ್ರೋಶ ಕುಚ್ಚು ಬರಲಿಲ್ಲ ಅಂದ್ರೂ ಈ ಥರನಾದರೂ ಹಾಕ್ಕೋಬೋದು. ನೋಡಿ ಈ ಥರ ನೀಡಲ್ಲಿಗೆ ಹಾಕಿ ಝರಿ ಥ್ರೆಡ್ನ ತೆಗೆದುಬಿಡೋದು. ಎಲ್ಲ ದಾರ ನೀಟಾಗಿ ಸ್ವಲ್ಪ ಸರಿ ಮಾಡಿಕೊಂಡು ತೆಗೆದುಬಿಟ್ರೆ ಆಯಿತು. ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಅದನ್ನ ಟ್ರಿಮ್ ಮಾಡಬೇಕು. ಮಾಡಿ ಇವಾಗ ಇದೆರಡು ಇರುತ್ತಲ್ಲ ಇದು ಎರಡನ್ನೂ ಈ ಥರ ನಾನು ಜಾಯಿಂಟ್ ಮಾಡ್ತೀನಿ. ಮಾಡಿ ಮತ್ತೆ ಅದೇ ಝರಿ ಥ್ರೆಡ್ನ ಎರಡನ್ನೂ ಸೇರಿಸಿ ಒಂದು ಸಲ ನಾಟ್ ಹಾಕ್ತೀನಿ ನೀಟಾಗಿ ಗಟ್ಟಿಯಾಗಿ ಕೂರೋಕ್ಕೆ. ಸೊ ಒಂದು ಸಲ ನೀಟಾಗಿ ನಾಟ್ ಹಾಕಿದ ಮೇಲೆ ಒಂದು ಸಲ ರೌಂಡಾಗಿ ಸುತ್ತಬಿಟ್ಟು ನೀಟಾಗಿ ನಾಟ್ ಹಾಕಿ ಮತ್ತೆ ಒಂದು 3 ಟೈಮ್ಸ್ ಆ ಥರ ನಾಟ್ ಹಾಕ್ತೀನಿ ನಾನು. ನಾಟ್ ಹಾಕಿದ ಮೇಲೆ ನಿಮಗೆ ಇಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಬೀಡ್ಸ್ನ ಒಂದು ನಾರ್ಮಲ್ ನಿಡಲ್ಗೆ ಆ್ಯಡ್ ಮಾಡಿಬಿಟ್ಟು ಝರಿ ಥ್ರೆಡ್ಡಲ್ಲಿ ಹಾಕಿ ಮತ್ತು ಸೇಮ್ ನಾವು ಅದೇ ಥರ ಒಂದು ನಾಟ್ ಹಾಕಬೇಕು. ನೋಡಿ ಈ ಥರ ನಾಟ್ ಹಾಕ್ಕೊಂಡು ಮತ್ತೆ ಅದು ಗ್ರಿಪ್ ಚೆನ್ನಾಗಿ ಕೂರೋ ಥರ ನೋಡಿ ಅಲ್ಲಿ ಇನ್ನೊಂದು ಹೋಲ್ ಇರುತ್ತಲ್ಲ ಆ ಹೋಲ್ಗೆ ಹಾಕಿ ತೆಗೆದು ನೀಟಾಗಿ ನಾವು ಈ ಥರ ಪ್ರೆಸ್ ಮಾಡಿಬಿಟ್ಟು ಅದನ್ನ ನಾವು ಟೈಟ್ ಮಾಡಬೇಕು. ನೋಡಿ ಇದಕ್ಕೂ ಒಂದು 3 to 5 ನೀಟಾಗಿ ನಾವು ನಾಟ್ ಹಾಕಬೇಕು. ಅಂದರೆ ಅದು ಗಟ್ಟಿಯಾಗಿ ಕೂರುತ್ತೆ, ಏನಂದ್ರೂ ಅದು ಬೀಳೋದಿಲ್ಲ. ಮತ್ತು ನಾವು ಇದಕ್ಕೆ ಫೆವಿಕ್ವಿಕ್ ಆಗಲಿ ಗ್ಲೂ ಆಗಲಿ ಏನೂ ಹಾಕೋದಿಲ್ಲ.
ಸೊ ಇದೇ ಥರ ಝರಿ ಥ್ರೆಡ್ಡಲ್ಲೇ ನಾವು ಇದನ್ನ ನೀಟಾಗಿ ಲಾಕ್ ಮಾಡೋದು. ಮತ್ತು ಬ್ಯಾಕ್ ಸೈಡಿಂದ ನೋಡಿ ಸೇಮ್ ಅದೇ ಬೇಬಿ ಕುಚ್ಚು ಯಾವ ಥರ ಇದು ತೆಗಿತೀವೋ ಥ್ರೆಡ್ಡು ಅದೇ ಥರ ತೆಗೆದು ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಟ್ರಿಮ್ ಮಾಡ್ತೀನಿ ನೋಡಿ ಈ ಥರ. ಸೊ ನಿಮಗೆ ಇದೇ ಥರ ಕ್ರೋಶಾ ಕುಚ್ಚು ಇಲ್ಲದೇ ಈ ಥರ ವೀಡಿಯೋಸ್ ಬೇಕಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.